ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ. ಪಥ ಸಂಚಲನಕ್ಕೆ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಮಧ್ಯಾಹ್ನ 3:30ರಿಂದ ಪಥ ಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಲಾಗಿದೆ. 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ರಾಜ್ಯ ಸರ್ಕಾರ ಇನ್ನು ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನಿಸಿ ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಮಧ್ಯಾಹ್ನ 3:30ರಿಂದ 5:45ರವರೆಗೆ ಪಥ ಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಈಗಾಗಲೇ ಅವಕಾಶವನ್ನ ನೀಡಿರುವಂಥದ್ದು. 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್. ಇನ್ನು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿರುವಂಥದ್ದು. ರಾಜ್ಯ ಸರ್ಕಾರ ನಿರ್ಧಾರವನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನೆ ಮಾಡಿ ನ್ಯಾಯಾಲಯವನ್ನ ಮೊರೆ ಹೋಗಿದ್ದಾರೆ. ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಮಧ್ಯಾಹ್ನ 3:30ರಿಂದ 5:45 ತನಕ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಈ ಪಥ ಸಂಚಲನದಲ್ಲಿ 350 ಜನರು ಕೂಡ ಭಾಗಿಯಾಗಲು ಅವಕಾಶವನ್ನ ನೀಡಲಾಗಿದೆ. 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಿದ ಹೈಕೋರ್ಟ್ ಅಂತಾನೆ ಹೇಳ್ಬೋದು. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ರಾಜ್ಯ ಸರ್ಕಾರ ಇಲ್ಲಿ ಬ್ರೇಕ್ ಹಾಕಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಪ್ರಶ್ನಿಸಿ ನ್ಯಾಯಾಲಯ ಮೊರೆ ಹೋಗಿದ್ದಾರೆ. ಇನ್ನು ಒಂದ್ ಕಡೆ ಆರ್ಎಸ್ಎಸ್ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ರಾಜ್ಯದಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೋರಿ ಈಗಾಗಲೇ ಒಂದು ರೀತಿಯಾಗಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗಿತ್ತು. ಆ ಕಾರಣದಿಂದಾಗಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇದೇ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಆಗುತ್ತೆ. ಮಧ್ಯಾಹ್ನ 3:35ರಿಂದ ಸಂಜೆ 5:45 ತನಕ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ಇಲ್ಲಿ ಅರುಣ್ ನೋಡ್ತಾ ಇರ್ಬೋದು, ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಇಲ್ಲಿ ಮುಖಭಂಗವಾಗಿರುವಂಥದ್ದು. ಈಗಾಗಲೇ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೂಡ ನೀಡಲಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗ ಏನಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಏನೊಂದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಇದೀಗ ಒಂದು ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಸಹ ಷರತ್ತುಬದ್ಧ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಲಬುರಗಿ ಹೈಕೋರ್ಟ್ ಪೀಠ ಅದರಲ್ಲಿ ನಡೆದಂತ ಏನು ವಿಚಾರಣೆ ಏನಿದೆ, ಸೊ ಇವತ್ತು ಹೈಕೋರ್ಟ್ ಅದನ್ನ ಇತ್ಯರ್ಥಪಡಿಸಿರುವಂತದ್ದು. ಏನು ಕಳೆದ ಅಕ್ಟೋಬರ್ ಇಂದಲೂ ಸಹ ಒಂದು 2 ಬಾರಿ ಪೋಸ್ಟ್ಪೋನ್ ಆಯ್ತು ಆರ್ಎಸ್ಎಸ್ ಪಥ ಸಂಚಲನ. ಯಾಕಂದ್ರೆ ಕೋರ್ಟ್ ಕೆಲವೊಂದಷ್ಟು ಶಾಂತಿ ಸಭೆಯನ್ನ ಮಾಡಬೇಕು, ಮತ್ತೆ ಯಾರ್ಯಾರು ಬೇರೆ ಬೇರೆ ಸಂಘಟನೆಯವರ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಸೊ ಅವರ ಒಂದು ಮನವಿಯನ್ನು ಸಹ ಪರಿಗಣನೆ ಮಾಡಬೇಕು, ಮತ್ತೆ ಅವ್ರಿಗೂ ಸಹ ದಿನಾಂಕವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿತ್ತು. ಕಳೆದ ಬಾರಿ ಏನು ಅಕ್ಟೋಬರ್ ಅಂದ್ರೆ ನವೆಂಬರ್ 5ರಂದು ಏನು ಕಲಬುರಗಿ ಅಂದ್ರೆ ಬೆಂಗಳೂರಿನ ಎಜಿ ಅವರ ಒಂದು ಕಚೇರಿಯಲ್ಲಿ ಶಾಂತಿ ಸಭೆಯನ್ನ ಮಾಡಿತ್ತು. ಶಾಂತಿ ಸಭೆಯ ವರದಿಯನ್ನು ಸಹ ಏನು ಕಲಬುರಗಿ ಪೀಠಕ್ಕೆ ಸಹ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಏನು ಈಗ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನವೆಂಬರ್ 16ನೇ ತಾರೀಕು ಅಂದ್ರೆ ಭಾನುವಾರ ಏನು ಮಧ್ಯಾಹ್ನ 3:30ರಿಂದ 5:45 ಸಮಯ ಇದೆ. ಸೊ ಈ ಸಮಯಾವಕಾಶ ಈಗ ಕೊಟ್ಟಿರುವಂತದ್ದು. ಜೊತೆಗೆ ಕೇವಲ ಒಂದು 355 ಜನರು ಮಾತ್ರ ಏನು ಭಾಗವಹಿಸಕ್ಕೆ ಈಗ ಹೈಕೋರ್ಟ್ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಏನು ಅರ್ಜಿದಾರರ ಪರವಾಗಿ ಅರುಣ್ ಶರ್ಮ ಅವರು ಸಹ ವಾದವನ್ನು ಮಾಡಿದ್ರು. 600 ಜನ ಏನು ಭಾಗಿಯಾಗಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ರು. ಆದ್ರೆ ಕೋರ್ಟ್ ಏನಂದ್ರೆ ಇದೇ ರೀತಿ ಏನು ಜಾಸ್ತಿ ಜನ ಭಾಗಿಯಾದ್ರೆ ಅದ್ರಲ್ಲೊಂದು ಕೆಲವೊಂದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಮತ್ತೆ ಪೊಲೀಸ್ ಸಹ ಭದ್ರತೆಯನ್ನ ಕೈಗೊಳ್ಬೇಕಾಗುತ್ತೆ. ಹಾಗಾಗಿ ಏನು ಕಡಿಮೆ ಸಂಖ್ಯೆಯಲ್ಲಿ ನೀವು ಪಥಸಂಚಲನ ಮಾಡಿ, ಮತ್ತೆ ಪೊಲೀಸರು ಮತ್ತು ಜಿಲ್ಲಾಡಳಿತ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೆ. ಅದೇ ರೀತಿಯ ಸಹಕಾರವನ್ನು ನೀವು ಸಹ ಅವರಿಗೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಏನು ಈ ಒಂದು ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ನಡೆಸಬೇಕು ಪಥಸಂಚಲನ ಕೋರಿದಂತ ಅರ್ಜಿ ಇದ್ದಾಗ ಇದೀಗ ಒಂದು ಹೈಕೋರ್ಟ್ ಇತ್ಯರ್ಥಪಡಿಸಿರುವಂತದ್ದು. ನವೆಂಬರ್ 16ರಂದು ಭಾನುವಾರ ಏನು ಮಧ್ಯಾಹ್ನ 3:30ರಿಂದ 5:45ವರೆಗೆ ಅವರು ಪಥಸಂಚಲನ ಎಲ್ಲಿಂದ ಪ್ರಾರಂಭ ಮಾಡ್ತಾರೋ ಅಲ್ಲಿ ಮಾಡಿ ಮುಗಿಸಬೇಕು. ಮತ್ತೆ ಯಾವುದೇ ರೀತಿಯಾದಂತಹ ಒಂದು
ಒಂದು ಅಹಿತಕರ ಘಟನೆಗಳೇನಾದ್ರು ನಡೆದ್ರೆ ಮತ್ತು ಕಂಡು ಬಂದಲ್ಲಿ ಯಾರು ಆಯೋಜಕರು ಇರ್ತಾರೆ ಸೊ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸರಿಗೂ ಸಹ ಒಂದು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರಲ್ಲಿ ಕೆಲವೊಂದು ಷರತ್ತುಗಳನ್ನು ಸಹ ಹೈಕೋರ್ಟ್ ವಿಧಿಸಿರುವಂತದ್ದು. ಆ ಷರತ್ತುಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡೋದಿಲ್ಲ. ಯಾಕಂದ್ರೆ ಒಂದು ಬಾರಿಗೆ ಮಾತ್ರ ಈ ಒಂದು ಅವಕಾಶ ಇರುತ್ತೆ, ಮತ್ತೆ ಇದು ಪದೇ ಪದೇ ಈ ರೀತಿ ಅವಕಾಶಗಳು ಇರೋದಿಲ್ಲ ಅಂತ ಹೇಳಿದ್ರು ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ರಾಜ್ಯ ಸರ್ಕಾರ ಈಗಾಗಲೇ ಪಥಸಂಚಲನಕ್ಕೆ ಕೂಡ ಅನುಮತಿಯನ್ನ ನೀಡಲಾಗಿದೆ. ಇನ್ನು ಈ ಪಥಸಂಚಲನದಲ್ಲಿ 350 ಜನರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ನವೆಂಬರ್ 16ರಂದು ಈ ಪಥಸಂಚಲನ ಆಗುತ್ತೆ. ಪಥಸಂಚಲನ 3:35ರಿಂದ ಸಂಜೆ 5:45ರವರೆಗೆ ಪಥಸಂಚಲನದಲ್ಲಿ ಸಾಕಷ್ಟು ಜನರು ಕೂಡ ಭಾಗಿಯಾಗ್ತಾರೆ. ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಈಗಾಗಲೇ ನಿರ್ಧಾರವನ್ನ ಮಾಡಿರುವಂಥದ್ದು. ಪಥಸಂಚಲನದಲ್ಲಿ 350 ಜನರು ಭಾಗಿಯಾಗಲು ಅವಕಾಶವನ್ನ ನೀಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಇಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಿರುವಂತದ್ದು ಚಿತ್ತಾಪುರದಲ್ಲಿ. ಏನಿದೆ ಸರ್, ಏನ್ ಹೇಳ್ತೀರಾ ಇದಕ್ಕೆ? ಇದು ಯಾರು ಅದನ್ನ ವಿರೋಧ ಮಾಡಿದ್ರು ಅವರ ಮುಖಕ್ಕೆ ಮಂಗಳಾರತಿ ಮಾಡಿದೆ ಕೋರ್ಟು. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ. ಶಾಂತಿಯುತವಾಗಿ ಈ ಚಟುವಟಿಕೆಗಳನ್ನ ಮಾಡ್ತಕ್ಕಂಥವರಿಗೆ ಇವರು ಇಷ್ಟೊಂದು ತೊಂದರೆ ಕೊಡಬೇಕು ಅಂತ ಹೇಳಿ ತಮಗೆ ಕೊಟ್ಟಿರ್ತಕ್ಕಂಥ ಖಾತೆಯ ಜವಾಬ್ದಾರಿಯನ್ನ ಬಿಟ್ಟು ಇಲ್ಲ ಸಲ್ಲದ ವಿಚಾರಗಳಿಗೆ ಮೂಗು ತೂರಿಸ್ತಾ ಇರತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಇನ್ಮೇಲೆ ಆದ್ರೂ ಅವ್ರು ಅದನ್ನ ತಿದ್ದುಕೊಂಡು ನಡ್ಕೊಳ್ಬೇಕು, ಮತ್ತೆ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಅದನ್ನ ಬಿಟ್ಟು ಎಲ್ಲಾ ವಿಚಾರಗಳಲ್ಲೂ ಮೂಗು ತೋರಿಸಿ ಪ್ರಚಾರ ಪ್ರಿಯರಾಗಿ ಕಾಲಹರಣ ಮಾಡಬಾರದು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿ. ಇನ್ನು ಮುಂದೆ RSS ನ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಲಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇನ್ನು ಅದೇ ರೀತಿಯಾಗಿ ನವೆಂಬರ್ 16ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಧ್ಯಾಹ್ನ 3:30ರಿಂದ ನಡೆಯುತ್ತೆ. ಅದರಲ್ಲಿ ನೀವು ಏನಾದರೂ ಭಾಗಿಯಾಗ್ತೀರಾ ಸರ್? ಇಲ್ಲ, ಅದು ಲೋಕಲ್ ಅವರು ಅಲ್ಲಿ ಚಿತ್ತಾಪುರದವರು ಆಗ್ತಾರೆ. ಎಲ್ಲಾ ಕಡೆಯಲ್ಲೂ ನೋಡಿ, ಎಲ್ಲೆಲ್ಲಿ ಆಗ್ತದೋ ಆ ಸ್ಥಳೀಯ ಕಾರ್ಯಕರ್ತರು ಭಾಗವಹಿಸಿರ್ತಾರೆ. ಅದರಿಂದಾಗಿ ಹೊರಗಡೆಯಿಂದ ಹೋಗ್ತಕ್ಕಂತ ಅವಶ್ಯಕತೆ ಇಲ್ಲ. ಆ ರೀತಿ ಅವರು ನಡ್ಕೊಳ್ಳೋದು ಇಲ್ಲ. ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ಶಾಕ್. ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿದ ಹೈಕೋರ್ಟ್ ಪೀಠ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್. ಮಾಜಿ ಸಿಎಂ ಯಡಿಯೂರಪ್ಪಗೆ ಬಿಗ್ ಶಾಕ್. ಯಡಿಯೂರಪ್ಪ ಅರ್ಜಿಯನ್ನ ಹೈಕೋರ್ಟ್ ಪೀಠ ವಜಾಗೊಳಿಸಿದೆ. ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ವಿಚಾರಣಾ ದಿನ ಕೋರ್ಟ್ ಸಮನ್ಸ್ ಅನ್ನ ಹೈಕೋರ್ಟ್ ಇಲ್ಲಿ ಎತ್ತಿ ಹಿಡಿದಿರುವಂತದ್ದು. ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಇತರರಿಗೆ ಸಮನ್ಸ್ ಕೂಡ ಜಾರಿಯಾಗಿದೆ. ಸಮನ್ಸ್ ಜಾರಿ ಮಾಡಿದ್ದ ವಿಚಾರಣಾ ದಿನ ನ್ಯಾಯಾಲಯ. ಇನ್ನು ವಿಚಾರಣಾ ದಿನ ನ್ಯಾಯಾಲಯದ ಸಮನ್ಸ್ ಅನ್ನ ಪ್ರಶ್ನಿಸಿದ BSY ಇಲ್ಲಿ ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಹೈಕೋರ್ಟ್ ನ್ಯಾಯಮೂರ್ತಿ MI ಅರುಣ್ ಅವರಿದ್ದ ಪೀಠ ಆದೇಶವನ್ನ ಹೊರಡಿಸಿದೆ. ಇನ್ನು ವಿಚಾರಣಾ ದಿನ ಕೋರ್ಟ್ ಸಮನ್ಸ್ ಅನ್ನ ಎತ್ತಿ ಹಿಡಿದಿರುವಂತದ್ದು. ಒಂದು ರೀತಿಯಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದಿದ್ದು. ಇನ್ನು
ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಈ ವಿಚಾರಣೆದಿನ ಕೋರ್ಟ್ ಸಮನ್ಸನ್ನ ಹೈಕೋರ್ಟ್ ಇಲ್ಲಿ ಎತ್ತಿ ಹಿಡಿದಿರುವಂತದ್ದು. ಈ ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಸಮನ್ಸ್ ಜಾರಿ ಮಾಡಿದ್ದ ವಿಚಾರಣಾಧೀನ ನ್ಯಾಯಾಲಯದ ಸಮನ್ಸ್ ಅನ್ನ ಬಿಎಸ್ವೈ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಇಲ್ಲಿ ಆದೇಶವನ್ನ ಹೊರಡಿಸಿದೆ. ಅರುಣ್ ಅವರಿದ್ದ ಪೀಠ ಆದೇಶವನ್ನ ಎತ್ತಿ ಹಿಡಿದಿರುವಂತದ್ದು. ಪೋಕ್ಸೋ ಪ್ರಕರಣದಲ್ಲಿ ಟ್ರಯಲ್ ವಿಚಾರಣಾಧೀನ ಕೋರ್ಟ್ ಸಮನ್ಸ್ ಅನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿರುವಂತದ್ದು. ಇಲ್ಲಿ ಪೋಕ್ಸೋ ಕೇಸಲ್ಲಿ ಯಡಿಯೂರಪ್ಪ ಹಾಗೆ ಇತರರಿಗೆ ಸಮನ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಸಮನ್ಸ್ ಜಾರಿ ಮಾಡಿದ ವಿಚಾರಣಾಧೀನ ನ್ಯಾಯಾಲಯ ಅಂತಾನೆ ಹೇಳ್ಬೋದು. ಈ ವಿಚಾರಣಾಧೀನ ನ್ಯಾಯಾಲಯದ ಸಮನ್ಸ್ ಅನ್ನ ಪ್ರಶ್ನಿಸಿದ ಬಿಎಸ್ವೈ ಯಡಿಯೂರಪ್ಪ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಒಂದ್ ಕಡೆ ಆದೇಶವನ್ನ ಹೊರಡಿಸಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಪೀಠ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ಒಂದ್ ಕಡೆ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ನೋಡ್ತಾ ಇರಬಹುದು ಯಡಿಯೂರಪ್ಪನವರಿಗೆ ಪೋಕ್ಸೋ ಕೇಸಲ್ಲಿ ಬಿಗ್ ಶಾಕ್ ಎದುರಾಗಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದ್ರೆ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ಒಂದು ದಾಖಲಾಗಿತ್ತು. ಸದಾಶಿವನಗರ 2023ರಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಸಂತ್ರಸ್ತೆ ಒಬ್ಬರು ನ್ಯಾಯಾಲಯಕ್ಕೆ ಬಂದ ಸಂದರ್ಭದಲ್ಲಿ ಆಕೆಯ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂದ್ಬಿಟ್ಟು ಪ್ರಕರಣ ದಾಖಲಾಗಿತ್ತು. ಅದು ಸಹ 2023ರಿಂದ ಸಹ ನಡೆಕೊಂಡು ಬರ್ತಾ ಇತ್ತು. ಮತ್ತೆ ಇವತ್ತು ಅದರ ಅದೇ 3 ಬಾರಿ ನ್ಯಾಯಾಲಯ ಸಮನ್ಸನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಅವರು ಹೈಕೋರ್ಟ್ಗೆ ಹೋಗಿದ್ರು. ಇವತ್ತು ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿರುವಂತ ಅಂದ್ರೆ ಯಡಿಯೂರಪ್ಪನವರು ಅರ್ಜಿಯನ್ನ ಸಲ್ಲಿಸಿದ ಸಮನ್ಸನ್ನ ರದ್ದುಪಡಿಸಬೇಕು ಅಂದ್ಬಿಟ್ಟು ಅದನ್ನ ಈಗ ಹೈಕೋರ್ಟ್ ನಕಾರ ಮಾಡಿರುವಂತದ್ದು. ಅಂದ್ರೆ ಯಾವ್ದೇ ಕಾರಣಕ್ಕೂ ಇದನ್ನ ನಾವು ರದ್ದುಪಡಿಸಕ್ ಆಗಲ್ಲ. ನೀವು ಕೆಲವೊಂದು ನ್ಯಾಯಾಲಯ ಏನಿರುತ್ತೆ, ಸೊ ನೀವು ಅದು ಅಲ್ಲಿ ವಿನಾಯಿತಿಯಿಂದ ಅರ್ಜಿಯನ್ನ ಸಲ್ಲಿಸ್ಕೋಬಹುದು ಅಂತ ಹೇಳ್ಬಿಟ್ಟು. ಅಂದ್ರೆ ಈಗಾಗಲೇ ಪ್ರಕರಣದಲ್ಲಿ ಸಿಐಡಿ ವತಿಯಿಂದ ಸಹ ಸಾಕಷ್ಟು ತನಿಖೆಯನ್ನ ನಡೆದಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಈಗ ಮತ್ತೆ ಏನಾದ್ರು ನ್ಯಾಯಾಲಯ ನಿಮ್ಗೆ ನೋಟಿಸ್ ಅನ್ನ ಕೊಟ್ರೆ ನೀವು ವಿಚಾರಣೆಗೆ ಹಾಜರಾಗಬೇಕು. ಮತ್ತೆ ಅದರಿಂದ ಅಂದ್ರೆ ಮತ್ತೊಂದು ವಿನಾಯಿತಿಯಿಂದನೂ ಸಹ ನೀವು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಅಂದ್ರೆ ಒಂದು ವೇಳೆ ಯಡಿಯೂರಪ್ಪನವರು ಏನಾದ್ರು ಖುದ್ದು ಹಾಜರಾಗಿ ಕೋರ್ಟ್ ಏನಾದ್ರು ಸೂಚನೆಯನ್ನು ಕೊಟ್ರೆ ಅದರಿಂದ ನೀವು ವಿನಾಯಿತಿಯನ್ನ ಕೇಳಬಹುದು ಅಂತಾನು ಸಹ ಒಂದು ಹೇಳಿ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಯಾರು ಅರ್ಜಿದಾರ ಯಡಿಯೂರಪ್ಪ ಇದ್ದಾರೆ, ಸೊ ಅವ್ರಿಗೆ ಕಿರುಕುಳ ಕೊಡಬಾರ್ದು, ಪದೇ ಪದೇ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ನೀವು ಕೋರ್ಟ್ ಹೇಳ್ಬಾರ್ದು. ಮತ್ತೆ ಅರ್ಜಿದಾರ ಏನು ಖುದ್ದು ಹಾಜರಾತಿ ಮಾತ್ರ ಇದ್ರೆ ಮತ್ತೆ ಅತ್ಯವಶ್ಯಕತೆ ಇದ್ ಮಾತ್ರ ಇದ್ರೆ ಮಾತ್ರ ನೀವು ಕೋರ್ಟ್ಗೆ ಬರ್ಬೇಕು ಅಂತ ಹೇಳಿ ಅವ್ರಿಗೆ ಹೇಳ್ಬೇಕು ಅಂತ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲ್ಲೊಂದ್ ಕಡೆ ಇದೀಗ ಯಡಿಯೂರಪ್ಪ ಇಷ್ಟು ದಿನಗಳ ಸಹ ಒಂದು ನಿರಾಳರಾಗಿದ್ರು. ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಟ್ರಯಲ್ ಸ್ಟಾರ್ಟ್ ಆದ ನಂತರ ಚಾರ್ಜಸ್ ಸಹ ಫ್ರೇಮ್ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ. ಅನಂತರ ಮತ್ತೆ ಕೋರ್ಟ್ ಯಾವ ರೀತಿ ಈ ಪ್ರಕರಣದಲ್ಲಿ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ಇನ್ನು ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದಾರೆ. ದೆಹಲಿ ಪೊಲೀಸರಿಂದ ಮುಂದುವರಿದ ತನಿಖೆ. ಇನ್ನು ಬಾಂಬ್ ಬ್ಲಾಸ್ಟ್ ಸ್ಥಳದಲ್ಲಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೆಂಪುಕೋಟೆಯ ಸುತ್ತಮುತ್ತ ಪೊಲೀಸರು ಕೂಡ ಮೆಗಾ ತನಿಖೆಯನ್ನ ಶುರು ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೆ ತಲಾಶೆಯನ್ನ ಮಾಡಿರುವಂತದ್ದು. ದೆಹಲಿ ಪೊಲೀಸ್ ಮತ್ತು ಇತರೆ ಸಂಸ್ಥೆಗಳಿಂದ ಈಗಾಗಲೇ ತನಿಖೆಯು ಕೂಡ ಶುರುವಾಗಿದೆ. ಇನ್ನು ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಸೋಮವಾರ ಸಂಜೆ 6:52ರ ಸುಮಾರಿಗೆ ಕಾರ್ ಬ್ಲಾಸ್ಟ್ ಆಗಿರುತ್ತೆ. ಇನ್ನು ಈ ಬಾಂಬ್ ಬ್ಲಾಸ್ಟ್ ಸ್ಥಳದಲ್ಲಿ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿರುವಂತದ್ದು. ಕೆಂಪುಕೋಟೆಯ ಸುತ್ತಮುತ್ತ ಪೊಲೀಸರು ಮೆಗಾ ತನಿಖೆಯನ್ನ ವಹಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ತಲಾಶೆಯನ್ನ ನಡೆಸಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಕೆಂಪುಕೋಟೆಯ ಸುತ್ತಮುತ್ತ ಘಟನಾ ಸ್ಥಳದಲ್ಲಿ ಸಣ್ಣ ಪುಟ್ಟ ವಸ್ತುಗಳಿಗೂ ಕೂಡ ತಲಾಶೆಯನ್ನ ನಡೆಸಿದ್ದಾರೆ ದೆಹಲಿ ಪೊಲೀಸರು. ದೆಹಲಿ ಪೊಲೀಸ್ ಮತ್ತು ಇತರೆ ಸಂಸ್ಥೆಗಳಿಂದ ಈಗಾಗಲೇ ತನಿಖೆ ಕೂಡ ಶುರುವಾಗಿದೆ.
ಕೆಂಪುಕೋಟೆಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ದೆಹಲಿ ಸ್ತಬ್ಧವಾಗಿರುವಂಥದ್ದು. ದೆಹಲಿ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ. ಅಲ್ಲಿ ಯಾರು ಮಾಡಿದ್ದು, ಯಾವ ರೀತಿಯಾಗಿ ಮಾಡಿದ್ದು, ಹಾಗೆ ಅದೇ ಜಾಗದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಯಾಕೆ, ಎಲ್ಲದರ ಕುರಿತು ಕೂಡ ತನಿಖೆಯನ್ನು ಶುರು ಮಾಡಿದ್ದಾರೆ. ಇನ್ನು ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಸ್ಫೋಟಕಗಳ ಬ್ಯಾಗ್. ಉಗ್ರ ಉಮರ್ ಇದ್ದ i20 ಕಾರಿನಲ್ಲಿದ್ದ ಸ್ಫೋಟಕಗಳು. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಉಮರ್ ಇದ್ದ ಕಾರಿನ ದೃಶ್ಯ ಸೆರೆಯಾಗಿದೆ. ಬ್ಯಾಗ್ನಲ್ಲಿ ಸ್ಫೋಟಕಗಳ ತಂದು ಆತ್ಮಾಹುತಿ ದಾಳಿ. ಇನ್ನು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಿನ ಹಿಂಬದಿ ಸೀಟ್ನಲ್ಲಿ ಸ್ಫೋಟಕಗಳ ಬ್ಯಾಗ್ ಕೂಡ ಲಭ್ಯವಾಗಿದೆ. ಉಗ್ರ ಉಮರ್ ಇದ್ದ i20 ಕಾರಿನಲ್ಲಿದ್ದ ಸ್ಫೋಟಕಗಳು ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಿರುವಂಥದ್ದು. ಸಿಸಿ ಕ್ಯಾಮೆರಾದಲ್ಲಿ ಉಮರ್ ಇದ್ದ ಕಾರಿನ ದೃಶ್ಯ ಕೂಡ ಸೆರೆಯಾಗಿದೆ. ಇನ್ನು ಬ್ಯಾಗ್ನಲ್ಲಿ ಸ್ಫೋಟಕಗಳನ್ನು ತಂದು ಆತ್ಮಾಹುತಿ ದಾಳಿಯನ್ನ ಮಾಡಿಕೊಂಡಿದ್ದಾನೆ ಡಾಕ್ಟರ್ ಉಮರ್. ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟವನ್ನು ಸಂಭವಿಸಿದ ಡಾಕ್ಟರ್ ಉಮರ್. ಈತನ ಕಾರಿನಲ್ಲಿ ಸಾಕಷ್ಟು ಸ್ಫೋಟಕಗಳ ವಸ್ತುಗಳು ಇದ್ವು ಅನ್ನೋದು ಈಗಾಗಲೇ NIA ತನಿಖೆಯಲ್ಲಿ ಬಯಲಾಗಿರುವಂಥದ್ದು.